ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಅಳವಡಿಸಿದ ಬ್ಯಾನರ್ ತೆರವು ಮಾಡಿದ್ದನ್ನು ಖಂಡಿಸಿ ಇಂದು ಲಿಂಗಾಯತ ಸಮಾಜದ ಬಾಂಧವರು ಪ್ರತಿಭಟನೆ ಮಾಡಿದರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಿನ್ನೆಲೆಯಲ್ಲಿ ನಗರದ ಜಗತ್ ವೃತ್ತದಲ್ಲಿ ಬ್ಯಾನರ್ ಹಾಕಲಾಗಿತ್ತು. ಬ್ಯಾನರ್ ತೆರವು ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಗತ್ ವೃತ್ತದಲ್ಲಿ ಲಿಂಗಾಯತ ಸಮಾಜದವರು ಮೆರವಣಿಗೆ ವೇಳೆಯಲ್ಲಿ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಜಯಂತಿಯನ್ನು ಅವಮಾನ ಮಾಡಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಶಾಂತಿಯಿಂದ ಪ್ರತಿ ವರ್ಷ ಯಾವ ರೀತಿ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡ್ತೇವೆ ಆ ರೀತಿ ಸರಳವಾಗಿ ವಿಜೃಂಭಣೆಯಿಂದ ಅರ್ಥಪೂರ್ವವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅನವಶ್ಯಕವಾಗಿ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ನಿನ್ನೆಯಿಂದ ನಾವು ಬ್ಯಾನರ್ ಕಟ್ಟಿದ್ದೀವಿ, ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರ ಬ್ಯಾನರ್ ಕಟ್ಟಿದ್ದೀವಿ. ನಾವು ನಿನ್ನೆ ಕೂಡ ಬ್ಯಾನರ್ ತೆಗೆದ್ರು. ನಾವು ವಿನಂತಿ ಮಾಡ್ಕೊಂಡಿವಿ ಸರ್, ಸ್ವತಃ ನಾವೇ ಜಯಂತಿ ಮುಗಿದ ನಂತರ ಮಧ್ಯಾಹ್ನ ಬ್ಯಾನರ್ ತೆಗೆದಿವಿ ಸರ್. ನಾವು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ವಿ. ಅವರೇನಂದ್ರು ಊರಲ್ಲಿ ಆಗಿ ಈ ಬೀದಿ ದೀಪಾವಳಿ ನೀವು ಬ್ಯಾನರ್ ಹಾಕ್ಬೇಡ ಅಂತ ಹೇಳಿದ್ರು. ಆಯ್ತು ಸರ್, ಬೀದಿ ದೀಪಾವಳಿ ಬ್ಯಾನರ್ ಹಾಕೋದಿಲ್ಲ ಅಂತ ಹೇಳಿದ್ವಿ. ನಾವು ಸ್ವತಃ ಬೀದಿ ದೀಪಾವಳಿ ಬಿಟ್ಟು ನಮ್ಮ ಕಂಬ ಹೊಡೆದ್ರೆ ಬ್ಯಾನರ್ ಹಾಕಿದ್ರೆ ಅವು ಕೂಡ ಇವತ್ತು ಬೇಕಂತವಾಗಿ ಬ್ಯಾನರ್ ತೆಗೆದಿದ್ದಾರೆ. ಯಾಕ ಸರ್ಕಾರಕ್ಕೆ ಮಠಾಧೀಶರು ರೇಣುಕಾಚಾರ್ಯರ ಆಶೀರ್ವಾದ ಬೇಕಾಗಿಲ್ವಾ ಅಥವಾ ರೇಣುಕಾಚಾರ್ಯ ಶಕ್ತಿ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿರೋದ್ರಲ್ಲಿ ನಾವು ಕೇಳಿ ಸಮಾಜ ತಿಳಿಸ್ತೇವೆ. ಅನ್ಯಾಯ ಆಗಿ ಇಂದಿನ ರೇಣುಕಾಚಾರ್ಯ ಜಯಂತ್ಯೋತ್ಸವ ನಿಮಿತ್ತ ನಿನ್ನೆ ರಾತ್ರಿ ದಿನ ನಾವು ರೇಣುಕಾಚಾರ್ಯರ ಭಾವಚಿತ್ರವನ್ನು ಎಲ್ಲ ರಾಜಬೀದಿಗಳಲ್ಲಿ ಹಾಕಿರ್ತೇವೆ. ಕಾರ್ಪೊರೇಷನ್ದವರು ಯಾರಿಗೆ ಕೇಳಲಾರ್ದೆ ಹೇಳಲಾರ್ದೆ ಅವ್ರು ಏನು ಯಾರ್ದು ಪರ್ಮಿಷನ್ ಇಲ್ಲದೆ ಅವ್ರು ತೆಗೆದಿದ್ದಾರೆ. ಇದಕ್ಕಾಗಿ ನಾವು ಎಲ್ಲ ಜಂಗಮ ಸಮಾಜ, ವೀರಶೈವ ಸಮಾಜ ಎಲ್ಲರೂ ಸೇರಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಯಾಕೆ ತೆಗೆದರು ಅಂತಕ್ಕಂಥ ಗೊತ್ತಿಲ್ಲ. ರೇಣುಕಾಚಾರ್ಯ ಜಯಂತಿ ಸರ್ಕಾರದಿಂದ ಆಚರಣೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲ ಒಂದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಎಲ್ಲ ಕಂಬಗಳಿಗೂ ಮತ್ತು ಮೇಲೆಲ್ಲ ಕಟ್ಟಿದ್ದೆವು. ನಮ್ಮ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರವನ್ನು ತೆರವುಗೊಳಿಸಕ್ಕೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಏನು ಅನ್ನೋದೇ ಗೊತ್ತಿಲ್ಲ. ಮುಂಜಾನೆ ಎದ್ದು ನೋಡೋದಕ್ಕೆ ಅವ್ರು ಎಲ್ಲ ಫೋಟೋಗಳನ್ನು ಭಾವಚಿತ್ರಗಳನ್ನು ತೆರವುಗೊಳಿಸಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದೇ ಗೊತ್ತಿಲ್ಲ. ರಾಜ್ಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಜಾಗತಿಕ ಮಹತ್ವವನ್ನು ಪಡೆದಿರುವ ಹಾಗೂ ಭಾರತೀಯ ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕು-ದೆಸೆಯನ್ನು ನಿರ್ಧರಿಸುವಂತಹ ಅರ್ಥಶಾಸ್ತ್ರವು ವಾಣಿಜ್ಯ ಶಾಸ್ತ್ರದ ಮತ್ತು ನಿರ್ಣಯ ಶಾಸ್ತ್ರದ ಕೋರ್ಸ್ಗಳ 1ನೇ ಸೆಮಿಸ್ಟರ್ದಿಂದ ಮತ್ತು 6ನೇ ಸೆಮಿಸ್ಟರ್ಗಳ ಹೊಸ ಪಠ್ಯಕ್ರಮದಲ್ಲಿ ಅರ್ಥಶಾಸ್ತ್ರ ವಿಷಯವನ್ನು ಸೇರಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಅರ್ಥಶಾಸ್ತ್ರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಕಮ್ಮನೂರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರ್ಥಶಾಸ್ತ್ರವು ವಾಣಿಜ್ಯ ಶಾಸ್ತ್ರದ ಮೂಲ ಷೇರು. ಅರ್ಥಶಾಸ್ತ್ರ ಅಧ್ಯಯನವಿಲ್ಲದ ವಾಣಿಜ್ಯ ಶಾಸ್ತ್ರದ ಅಧ್ಯಯನ ಅರ್ಥಪೂರ್ಣ.
ದೃಷ್ಟಿಕೋನ ಅಷ್ಟೇ ಅಲ್ಲದೆ ಅರ್ಥಹೀನವಾಗುತ್ತದೆ. ಒಂದು ವೇಳೆ NEP ಅಂತೆ SCPಯಲ್ಲಿಯೂ ಸಹ ವಾಣಿಜ್ಯ ಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನ ಕೈಬಿಟ್ಟರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತದೆ. ಇದರಿಂದ ಪದವಿ ಕೋರ್ಸ್ಗಳಲ್ಲಿ ಕಾರ್ಯಭಾರ ಕಡಿಮೆಯಾಗಿ ಅರ್ಥಶಾಸ್ತ್ರದ ಅಧ್ಯಾಪಕರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದ್ದು, ಅದಕ್ಕಾಗಿ ಅರ್ಥಶಾಸ್ತ್ರ ಸಂಘವು ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಹಿತದೃಷ್ಟಿಯಿಂದ ವಾಣಿಜ್ಯ ಶಾಸ್ತ್ರ ವಿಷಯಕ್ಕೆ ಅರ್ಥಶಾಸ್ತ್ರ ವಿಷಯವನ್ನು ಮರು ಸೇರ್ಪಡೆಗೊಳಿಸಬೇಕು ಎಂದು ಆಗ್ರಹಿಸಿದರು. ನಮಸ್ಕಾರ. 1982ಕ್ಕೆ ನಾನು ಉಪನ್ಯಾಸಕನಾಗಿ ಸೇರಿದ್ದೀನಿ. ಆಗಿನಿಂದ ಹಿಡ್ಕೊಂಡು BCom ಕೋರ್ಸ್ಗಳಲ್ಲಿ 3 ವರ್ಷದ ಕೋರ್ಸ್ ತಾನೇ. ಆಗ ಪ್ರತಿ ವರ್ಷವೂ ಕೂಡ ಒಂದೊಂದು ಪೇಪರ್ ಕಂಪಲ್ಸರಿ ಅರ್ಥಶಾಸ್ತ್ರಕ್ಕೆ ಮೀಸಲಾಗ್ತಾಯಿತ್ತು. ನಂತರ ಬರ್ತಕ್ಕಂಥ ಹಂತಗಳಲ್ಲಿ ಏನು ಮಾಡಿದರು, ಕಂಟೆಂಟ್ಸ್ ಅದನ್ನೇ ಇಟ್ಕೊಂಡು ಟೈಟಲನ್ನು ಚೇಂಜ್ ಮಾಡಿ ಇದು ಅರ್ಥಶಾಸ್ತ್ರದ ಉಪನ್ಯಾಸಕರು ಪಾಠ ಮಾಡುವಂಗಿಲ್ಲ, ಇದು ಕಾಮರ್ಸ್ದವರೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಇದು ಖಂಡನೀಯ. ಯಾಕಂತಂದರೆ ಮೊದಲಿಂದನೂ ಪ್ರಾರಂಭದಿಂದನೂ ಈಗ ಸುಮಾರು 82ರಿಂದ ನಾನು ಉಪನ್ಯಾಸಕನಾದಾಗ ಕೂಡ ಇದ್ದಿದ್ದು ಸಿಲೆಬಸ್ಸು ಹೆಚ್ಚು ಕಡಿಮೆ ಸ್ವಲ್ಪ ಬದಲಾವಣೆ ಆಗಿದೆ. ಕಂಟೆಂಟ್ಸ್ಗಳನ್ನು ಒಳಗಡೆ ಇಟ್ಕೊಂಡು ಬರೀ ಟೈಟಲ್ ಚೇಂಜ್ ಮಾಡಿ ನಾವು ಅರ್ಥಶಾಸ್ತ್ರದವರು ಬೇಡ, ಇದು ನಾವು ಕಾಮರ್ಸೇ ತೊಗೊಳ್ತೀವಿ ಅನ್ನೋದು ತೀರಾ ಖಂಡನೀಯ ಇದೆ. ಅದಕ್ಕೋಸ್ಕರ ಮೊದಲಿನಂತೆ ನೀವು ಯಾವುದೇ ಅರ್ಥಶಾಸ್ತ್ರದ ಒಂದು ಪೇಪರ್ ಕಂಪಲ್ಸರಿ ಇರಬೇಕು. ಮತ್ತು ಅರ್ಥಶಾಸ್ತ್ರ ಅಂತಂದರೆ ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಅರ್ಥಶಾಸ್ತ್ರ ಇದು. ಇದರಲ್ಲಿ ಮೈಕ್ರೋ ಬರ್ತದೆ, ಮ್ಯಾಕ್ರೋ ಬರ್ತದೆ, ಈವನ್ ಕಾಮರ್ಸು ಕೂಡ ಇದರ ಒಂದು ಅಂಗನೇ ಅಂತ ನಾವು ಹೇಳ್ತೀವಿ. ಕಾಮರ್ಸ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತೀವಿ. ಓವರ್ಲ್ಯಾಪಿಂಗ್ ಅನ್ನಿಸ್ತದೆ. ಆದರೂ ಕೂಡ ಅದಕ್ಕೆ ಒಂದು ಪೇಪರ್ ಏನಿದೆ ಅಲ್ಲ ಕಂಪಲ್ಸರಿ ಎಲ್ಲ ಕೋರ್ಸ್ಗಳಲ್ಲಿ. BCom ಮತ್ತು BBAನೂ ಕೂಡ ಹಾಗೆ ಆಗಿದೆ ಅಲ್ವಾ. BBAನಲ್ಲಿ ಕೂಡ ಒಂದು ಪೇಪರ್ ಪ್ರತಿ ಒಂದು ಸೆಮಿಸ್ಟರ್ಗೆ ಒಂದೊಂದು ಪೇಪರನ್ನು ಇಟ್ಟು ಆ ವರ್ಕ್ಲೋಡನ್ನು ಅರ್ಥಶಾಸ್ತ್ರದ ಉಪನ್ಯಾಸಕರಿಗೆ ಹಂಚಬೇಕು. ನಾವು ನ್ಯಾಯವನ್ನು ದೊರಕಿಸ್ಕೊಡ್ತೀವಿ, ಅದರಲ್ಲಿ ಪರಿಣಿತಿಯನ್ನು ಪಡೆದಿರ್ತೀವಿ ನಾವು, ಯಾರೋ ಬೇರೆಯವ್ರದಂತಲ್ಲ. ಅದಕ್ಕೋಸ್ಕರ ಇದು ಖಂಡನೀಯ ಇದೆ. ಕೆಲವು ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ಏನಂತಂದರೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರದ ವಿಷಯಗಳನ್ನು ತಗೊಳ್ಬೇಕು ಅಂತ ಆರ್ಡರ್ ಕೂಡ ಕೆಲವು ಮಾಡಿದ್ದಾರೆ. ಇನ್ನೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಅದು ಜಾರಿಗೆ ಬಂದಿಲ್ಲ. ಅದಕ್ಕೆ ನಾವು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ನಾವು ಒಂದು ಮನವಿ ಏನು ಮಾಡ್ಕೊಳ್ತೀವಿ ಅಂತಂದರೆ, ವಾಣಿಜ್ಯ ಶಾಸ್ತ್ರ ಯಾವುದು ಸಮ್ ಇದೆಯೋ 1ರಿಂದ 6ನೇ ಸಮ್ ತನಕ ಇದೆಯೋ ಅಲ್ಲಿ ಎಕನಾಮಿಕ್ಸ್ ಕಂಪಲ್ಸರಿ ಏನಂತಂದರೆ ಒಂದು ಪೇಪರನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ವಹಿಸ್ಕೊಳ್ಬೇಕು. ಇದರಿಂದ ಏನಾಗ್ತದೆ ಅಂತಂದರೆ ಗುಣಮಟ್ಟ ಹೆಚ್ಚಾಗ್ತದೆ. ಯಾಕೆ ನಾವು ವಿಶೇಷತೆಯನ್ನು ಪಡೆದಿರ್ತೀವಿ, ಗುಣಮಟ್ಟ ಹೆಚ್ಚಾಗ್ತದೆ. ಮತ್ತು ಅಲ್ಲದೆ ನಮ್ಮಲ್ಲಿ ವ್ಯತ್ಯಾಸ ಬೇಡ, ಕಾಮರ್ಸ್ ಬೇರೆ ಎಕನಾಮಿಕ್ಸ್ ಅನ್ನೋದು ಬೇಡ. ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಆ ಕಡೆ ಗಮನ ಹರಿಸೋಣ. ಈಗ ಉದಾಹರಣೆಗೆ ಕಾಲೇಜ್ಗಳಲ್ಲಿ ಎಷ್ಟೋ ಹುದ್ದೆಗಳಿಲ್ಲ, ಎಕನಾಮಿಕ್ಸ್ ಹುದ್ದೆಗಳು ಇಲ್ಲ, ವಾಣಿಜ್ಯ ಹುದ್ದೆಗಳಿಲ್ಲ. ಸೊ ಇವನ್ನ ಹಲವಾರು ವಿಷಯಗಳನ್ನೆಲ್ಲ ಕೂಡ ಏನಂತಾರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಅದು ನೆಗ್ಲೆಕ್ಟ್ ಮಾಡಲಾರ್ದೇ ಎಲ್ಲ ಉಪನ್ಯಾಸಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 17ರಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜೈ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷ ಬಸವರಾಜ ಕೊರಳ್ಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹನಿ ನೀರಾವರಿ ಸಾಮಗ್ರಿಗಳನ್ನು ನೀಡಲು ರೈತರಿಂದ 3 ಪಟ್ಟು ಹಣ ವಸೂಲಿ ಮಾಡಿದ್ದಲ್ಲದೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ನೀಡುತ್ತಿದ್ದು ತಪ್ಪಿತಸ್ಥರ ಅಧಿಕಾರಿಗಳ ಕ್ರಮಕ್ಕೆ ಆಗ್ರಹಿಸಿ ಮಾರ್ಚ್ 17ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ. ಇನ್ನು ನಮ್ಮ ಬೇಡಿಕೆಗಳಾದ ಹಿರಿಯ ತೋಟಗಾರಿಕೆ ನಿರ್ದೇಶಕರನ್ನು, ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿರುವ ಕಂಪನಿಗಳ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಕೂಡಲೇ ಸದರಿ ರೈತರಿಗೆ ಒಳ್ಳೆಯ ಗುಣಮಟ್ಟದಿಂದ ಕೂಡಿರುವ ಹನಿ ನೀರಾವರಿ ಸಾಮಗ್ರಿಗಳನ್ನು ಅಳವಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಸರ್ಕಾರದ ಸೌಲಭ್ಯ ರೈತರಿಗೆ ದೊರೆಯುವಂತೆ ಮಾಡಬೇಕು ಎಂದರು. ಸಾಮಗ್ರಿಗಳು ಬಳಕೆ ಮಾಡಿದ್ದಾರೆ ಅಂತೇಳಿ ತೋರಿಸಿಲ್ಲ ಸರ್, ಅವರು ಸಾಧ್ಯನೇ ಇಲ್ಲ. ಯಾಕಂದರೆ ಇದರಲ್ಲಿ ಸುಮಾರು ಬಾರಿ ಅವರು ಇವತ್ತಿನ ದಿನ JD ಅವರಾಗಲಿ ಉಪನಿರ್ದೇಶಕರಾಗಲಿ ಕೇವಲ ಒಂದು ಪ್ರೋಟೋಕಾಲ್ ಸಲುವಾಗಿ ರೈತರ ಹತ್ರ ಹೋಗ್ತಾರೆ ಸರ್. ಇದು ಹೋಗಿ ಮೊದಲೇ ಇನ್ಫಾರ್ಮೇಷನ್ ಮಾಡಿದೆ ಕೆಲವೊಂದು ಹೊಲಗಳಿಗೆ ವಿಸಿಟ್ ಮಾಡ್ತಾರೆ. ನೀವು ಕೇವಲ ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ ಸರ್. ಈ ಸ್ಪ್ರಿಂಕ್ಲರ್ ಅಂತ ಇಲ್ಲಿ ಇದು ಕೇವಲ ಇದು ಏನು ಫಿಲ್ಟರ್ ಅದಲ್ಲ ಸರ್, ಈ ಫಿಲ್ಟರ್ ಒಂದು ಆ ಕಂಪ್ನಿದು ಹಾಕ್ತಾರೆ ಸರ್. ಯಾವ ಕಂಪ್ನಿ ಅವರು ಇದು ಕೊಟ್ಟಿರ್ತಾರೆ ದುಡ್ಡು ಅದೊಂದು ಹಾಕ್ತಾರೆ. ಯಾಕಂದರೆ ಇದು ಮೇಲ್ನೋಟ ಕಾಣ್ತದೆ, ಇದ್ರ ಬಾಜು ನಿಂತು ಫೋಟೋ ತೊಗೊಂಡು ಫೋಟೋ ಇದು ಮಾಡಿರ್ತಾರೆ. ಇಲ್ಲಿ ನೋಡಿರಿ, ಇದು ಜಾಯ್ನರ್ ಒಂದು ಬೇರೆ ಕಂಪ್ನಿದು ಇದೆ. ಇಲ್ಲಿ ಇದ್ರದ್ದು
ಟೀ ಒಂದು ಬೇರೆ ಕಂಪ್ನಿ ಇದೆ, PUC ಪೈಪ್ ಒಂದು ಬೇರೆ ಕಂಪ್ನಿ ಇದೆ. ಇದು ಎಲ್ಲ ಪ್ರತಿಯೊಂದು ರೈತರು ಹೊಲದಲ್ಲಿ ಅಳಿಸೋದಂಥದ್ದು ಇದೇ ರೀತಿ ಸರ್. ನಮಗೆ ಉದಾಹರಣೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು 7 ಕೋಟಿ ರೂಪಾಯಿಯನ್ನು ಅನುದಾನ ಬಳಕೆ ಮಾಡಿದ್ದಾರೆ. ಅದರ 10% ಕೂಡ ಒಂದೇ ಒಂದು ಗುಣಮಟ್ಟದ್ದು ಸಿಗಲ್ಲ, ಬೇರೆ ಬೇರೆ ಕಂಪ್ನಿ ಸಿಗುತ್ತೆ ಸರ್. ಮತ್ತು ಮುಖ್ಯವಾಗಿ ಹೇಳಬೇಕಾದ್ರೆ ಈಗೇನು ಅವರು ನಮ್ಮ ಡ್ರಿಪ್ ಪೈಪ್ ಹಾಕ್ತಾರಲ್ಲ, ನಮ್ಮ ರೈತರಿಗೆ ಗೊತ್ತಾಗಲ್ಲ. ಅದು ಸುಮಾರು ಒಂದು 50% ನಾನ್ ISI ಮಟೀರಿಯಲ್ ಯೂಸ್ ಮಾಡ್ತಾರೆ ಸರ್. ಅವರು ತೋರಿಕೆಗಷ್ಟೇ ಒಂದು ISI ಮಾರ್ಕ್ ಇದ್ದಿದ್ದು ಕೆಲವೊಂದು ಪೈಪ್ಗಳು ಯೂಸ್ ಮಾಡಿ, ಉಳಿದೆಲ್ಲ 50% ನಾನ್ ISI ಮಾರ್ಕ್ ಇದ್ದಿದ್ದೇ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಹೊಲದಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೋಗಿ ಖುದ್ದಾಗಿ ನೋಡಿ ಅದು GPS ಮಾಡಿ ಅದನ್ನು ಅನುಮೋದನೆ ಕೊಟ್ಟಾಗ ಮಾತ್ರ ಅವರ ಅನುದಾನ ಬಿಡುಗಡೆ ಆಗ್ಬೇಕಂತೇಳಿ ಕಾನೂನಿನ ನಿಯಮಾವಳಿ ಇದೆ ಸರ್. ಆದರೆ ಇವರು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಆದರೆ ಏನು ಈಗ ಡ್ರಿಪ್ ಕೂಡ್ಸೋಂಥ ಕಂಪ್ನಿಯವರು ಏನು ಮಾಡ್ತಾರೆ ಅದೇ ಕಾನೂನು ಆಗಿಬಿಟ್ಟಿದೆ. ಅವ್ರು ಕೇಳಿದ್ರು ಕೂಡ ಅಧಿಕಾರಿಗಳಿಗೆ ಇದರಲ್ಲೆಲ್ಲ ಒಂದು ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳು ಒಂದು ಸಹಾಯ ಮಾಡ್ತಾ ಇರೋದ್ರಿಂದ ನಮ್ಮ ಸರ್ಕಾರ ಅನುದಾನ ದುರ್ಬಳಕೆ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ರೈತರಿಗೆ ಇದರಿಂದ ಹಗಲು ದರೋಡೆ ಆಗ್ತಾಯಿದೆ ಸರ್. ನಮ್ಮ ರೈತರಿಗೆ ಸೌಲಭ್ಯ ಸಿಗಬೇಕು. 90% ದುಡ್ಡನ್ನು ಸರ್ಕಾರದಿಂದ ನಮ್ಮ ಸೌಲಭ್ಯ ರೈತರಿಗೆ ಸಿಗಬೇಕು. ಆದರೆ ಇವರು 30% ರೈತರಂದರೆ ವಸೂಲು ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಸಾಮಗ್ರಿಗಳನ್ನು ಕಳಪೆ ಗುಣಮಟ್ಟದ ಹಾಕಿ ರೈತರಿಗೆ ಒಂದು ಯೋಜನೆ ಒಂದು 5-6 ವರ್ಷ ಬಾಳಿಕೆ ಬರೋದು ಇವರು ಕಳಪೆ ಸಾಮಗ್ರಿ ಯೂಸ್ ಮಾಡೋ ಸಲುವಾಗಿ ಕೇವಲ 1-2 ವರ್ಷದಲ್ಲಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಈ ಏನು ಅಧಿಕಾರಿಗಳು ಮತ್ತು ಕಂಪನಿಯವರು ಏನು ರೈತರಿಗೆ ಮೋಸ ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ತಡೆಗಟ್ಟಬೇಕು. ಮತ್ತು ಸಂಬಂಧಪಟ್ಟ ರೈತರಿಂದ ಏನು ಹೆಚ್ಚಿಗೆ ಹಣ ವಸೂಲು ಮಾಡಿದ್ದಾರೆ ಕೂಡಲೇ ಮರು ವಸೂಲಿ ಮಾಡಿ ಆ ಸಂಬಂಧಪಟ್ಟ ರೈತರಿಗೆ ವಾಪಸ್ ಕೊಡಬೇಕು. ಮತ್ತು ಯಾವ್ಯಾವ ಕಂಪ್ನಿಗಳು ಅಲ್ಲೇನು ಡ್ರಿಪ್ ಕೂಡಿಸಿದಾರೆ ಇನ್ನೊಮ್ಮೆ ಗುಣಮಟ್ಟದ ISI ಮಾರ್ಕ್ ಇರತಂಥ ಸಾಮಗ್ರಿಗಳು ಉಪಯೋಗಿಸಿ ಕೂಡಿಸ್ಬೇಕಂತ ಹೇಳಿ ಒತ್ತಾಯಿಸಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 17/3/2025 ಒಂದು ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಒಂದು ಮಾನ್ಯ ಮುಖ್ಯ ಅಧಿಕಾರಿಗಳು ಕೂಡ ಸುಮಾರು ಬಾರಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಭೇಟಿಯಾಗಿ ಹೇಳಿದ್ರು ಕೂಡ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿದ್ದಿಲ್ಲ. ಈಗ ಅನಿವಾರ್ಯವಾಗಿ ಹೋರಾಟ ಮಾಡಲು ಅನಿವಾರ್ಯ. ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಂಚೋಳಿ ತಾಲೂಕಿನ ಮೇರಿಯನ್ ಪೊಲೀಸ್ ಠಾಣಾ ಆವರಣದಲ್ಲಿ PSI ಮಡಿವಾಳಪ್ಪ ಬಾಗೋಡಿ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ PSI ಮಡಿವಾಳಪ್ಪ ಬಾಗೋಡಿ ಅವರು ಮಾತನಾಡಿ, ಮೇರಿಯಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಮತ್ತು ಹೋಳಿ ಹಬ್ಬಕ್ಕೆ ಬಳಸುವ ಬಣ್ಣಗಳು ಕೆಮಿಕಲ್ ನಿಂದ ಕುಡಿದು ಮಕ್ಕಳಿಗೆ ಕಣ್ಣಿಗೆ ಹಚ್ಚದಂತೆ ಎಲ್ಲರೂ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದರು. ಆಚರಣೆ ಎಲ್ಲ ಕಡೆ ಮಾಡ್ತಾರೆ, ನಮ್ಮಲ್ಲಿಯೂ ಸಹ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಎಲ್ಲರಿಗೆ ಶಾಂತಿ ಸಭೆಗೆ ಕರೆದಿದ್ದ. ಶಾಂತಿ ಸಭೆ ಮೀನ್ಸ್ ಯಾವ ಸಮಾಜಕ್ಕೂ ಯಾವ ಧರ್ಮಕ್ಕೂ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವಾಗಲ್ದಂಗೆ, ಅವ್ರಿಗೆ ಬೇಜಾರಾಗಲ್ದಂಗೆ, ಮತ್ತೊಂದು ಸಮುದಾಯಕ್ಕೆ ಮತ್ತೊಂದು ಧರ್ಮಕ್ಕೆ ಅವರಿಗೆ ಸಹಿಷ್ಣುತ ಮನೋಭಾವದಿಂದ ನೀವು ಹೋಳಿಯನ್ನು ಆಚರಣೆ ಮಾಡಬೇಕಾಗ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ, ಬಟ್ಟೆ ಎಲ್ಲ ಸರಿ ಹಾಕೊಂಡು ಹೋಗ್ತಿದ್ದಾರೆ, ಕಾರಲ್ಲಿ ಹೋಗ್ತಿದ್ದಾರೆ, ಬೈಕಲ್ಲಿ ಹೋಗ್ತಿದ್ದಾರೆ, ಅವ್ರಿಗೆ ನಿಂದಿರಿಸಿ ಬಣ್ಣ ಹಚ್ಚೋದು, ಬಣ್ಣ ಉಗ್ಗೋದು ಅದು ಸರಿ ಕಾಣಲ್ಲ. ಅದೊಂದು ಆಗ್ಬಾರ್ದು. ಈ ರೋಡ್ ಮೇಲೆ ಲೇಡೀಸ್ ಎಲ್ಲ ಹೋಗ್ತಿರ್ತಾರೆ, ವಯಸ್ಸಾದ್ರು ಹೋಗ್ತಿದ್ದಾರೆ, ಅವರಿಗೆಲ್ಲ ಹಚ್ಬಾರ್ದು. ಈ ಕೆಮಿಕಲ್ ಇದೆ, ಕೆಮಿಕಲ್ ಬಳಸ್ಬಾರ್ದು. ಒಟ್ಟು ಏನು ನಾರ್ಮಲ್ ಪೇಂಟ್ ಇದು, ನಾರ್ಮಲ್ ಬಣ್ಣ ಇದೆಯಲ್ಲ ಅದು ಬಣ್ಣ ಹಚ್ಕೋಬೋದು. ಈ ಡಾಂಬರು ವಾರ್ನೆಸ್ಸು ಅದರ ಮಿಕ್ಸ್ ಮಾಡಿದರೆ ನಮ್ಮ ಸ್ಕಿನ್ ಹಾಳಾಗ್ತದೆ ರೀ. ವಾಪಸ್ ನೀವು ಹಾಸ್ಪಿಟ್ಲು ತಾಂಡೂರು ಹೋಗೋದು, ಜೈರಾಬಾದ್ ಹೋಗೋದು, ಗುಲ್ಬರ್ಗ, ಬೀದರ್ ಹಿಂಗೆಲ್ಲ ಸಮಸ್ಯೆ ಆಗ್ತವೆ. ನಾವು 10 ರೂಪಾಯಿ ಸಿಗ್ತದೆ ಪೇಂಟ್ ಆಗಲಿ ಡಾಂಬರಲ್ಲಿ, ಅದು ಮಿಕ್ಸ್ ಮಾಡಿದರೆ 1 kg ಮಿಕ್ಸ್ ಮಾಡಿದ್ರು ಸಹ ಅದು ಭಾಳ ಎಫೆಕ್ಟ್ ಕೊಡ್ತದೆ. ಯಾಕೆ ಸ್ಕಿನ್ ಭಾಳ ಸಾಫ್ಟ್ ಇರ್ತದೆ. ಎಲ್ಲ ಹಚ್ಚುವಾಗ ಎಲ್ಲಿ ಹಚ್ತೇವೆ, ಮುಖಕ್ಕೆ ಹಚ್ತೇವೆ. ಆಮೇಲೆ ಬಟ್ಟೆ ಹೆರಿಯೋದು, ಬನೀನು ಹೆರಿಯೋದು ಇವೆಲ್ಲ ಮಾಡಬೇಡ್ರಿ. ಒಬ್ರಿಗೊಬ್ರು ಬೆನ್ನತ್ತಿ ಮಾಡಬಾರ್ದು. ಈ DJಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಮತ್ತು 11ರಿಂದ 12 ಗಂಟೆ ಒಳಗಡೆ ಮುಗಿಸಿಬಿಡ್ಬೇಕು. ಈಗ ಮುಂದಿನ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ, ಮನುಷ್ಯನೂ ಟಯರ್ಡ್ ಆಗಿರ್ತದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಅಂದರೆ 6 ತಾಸು ಮನುಷ್ಯಂದು ಬಾಡಿ ಕೆಲಸ ಮಾಡಲ್ಲ. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ ಕಂಟಿನ್ಯೂ ಜೋಶ್ ಇರ್ತದೆ. ಆಮೇಲೆ ನಿತ್ರಣಕ್ಕೆ ಬರ್ತದೆ, ಊಟ ಮಾಡೋಕ್ಕಾಗಲ್ಲ. ಯಾರು ಕೈತಂಗೆ ಊಟ ಮಾಡಲ್ಲ. ಏನರ ಸ್ಪ್ರೈಟು ಇಲ್ಲ ಥಮ್ಸಪ್ಪು ಸ್ನ್ಯಾಕ್ಸು ನೀವೇನಾರ ತಿನ್ಬೋದು. ಅದು ಬಿಟ್ಟರೆ ಊಟ ಗೀಟ ಮಾಡೋಕ್ಕಲ್ಲ. ಕೈಯೆಲ್ಲ ಹೊಲಸಾಗಿರ್ತವೆ, ಮುಖ ಹೊಲಸಾಗಿರ್ತವೆ, ಬಾಯಿ ಹೊಲಸಾಗಿರ್ತವೆ. ಆ ಕಾರಣಕ್ಕೋಸ್ಕರ ನಿಮ್ಮ ದೇಹವನ್ನು ನೀವು ನೋಡಿಕೊಂಡು ಆಚರಣೆ ಮಾಡಬೇಕು. ನೀವು ನೋಡ್ಕೋಬೇಕಲ್ಲ. ನಾವು ಮತ್ತವ್ರಿಗೆ ಬಣ್ಣ ಹಚ್ಚರ್ ಚಕ್ಕರ್ದಾಗ ನಾವೆಲ್ಲೇ ಹೊಡ್ಕೊತೋಗಿ ಬಿದ್ದು ಕೈಕಾಲು ಇದು ಮಾಡ್ಕೊಂಡು ಮುಡ್ಕೊಂಡು ಮುಖ ಹೊಡ್ಕೊಂಡು ಹಲ್ಲು ಬಿದ್ದು ಆಮೇಲೆ ಸಮಸ್ಯೆ ಆಗಿಬಿಡುತ್ತೆ. ಆಮೇಲೆ ಒಂದು ಹೋಗಿ ಮತ್ತೊಂದು ಆಗ್ತವೆ. ದೋಸ್ತರು ಇರ್ತೀರಿ, ಆಮೇಲೆ ತಿರುಗಿ ಬಿಡ್ತಾವೆ.
ಎಲ್ಲ ಸೊಸೈಟಿದಾಗ ನಡೆದ ಆ ರೀತಿ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲ ಯುವಕರಿದ್ದೀರಿ, ಈಗ ನೀವೇ ಅದರಲ್ಲಿ ಎಂಟಿಯಾಗಿ ನೋಡಿಕೊಂಡ್ರೆ ಸಮಸ್ಯೆ ಆಗ್ತವೆ. ಆಯ್ತಪ್ಪ, ಒಂದೇನು ಚಿಕ್ಕದೊಂದು ಸಣ್ಣದು ಮಿಸ್ಟೇಕ್ ಆದ್ರೂ ಇಮಿಡಿಯೇಟಾಗಿ ಅಲ್ಲಿದಲ್ಲೇ ಸರಿಪಡಿಸಿ ಇದು ಮುಂದೆ ಹೋಗಿ ಮತ್ತೊಂದು ಆಗ್ತಾವೆ. ಜಾತಿ ಧರ್ಮದ ಬೇರೆ ಬೇರೆ ರೀತಿಯಲ್ಲಿ ಆ್ಯಂಗಲ್ದಲ್ಲಿ ಅವು ಪಡ್ಕೋತಾವೆ. ಅದಕ್ಕೆ ಅವಕಾಶ ಮಾಡಿಕೊಳ್ಬೇಡ್ರಿ. ಈ ಹೋಳಿ ಹಬ್ಬ ಹೆಂಗಪ್ಪ ಅಂದರೆ ಹಿರಿಯರೆಲ್ಲ ಹೇಳೋದು ನಾವು ನಮಗೂ ಗೊತ್ತಿಲ್ಲ ಕನ್ಫರ್ಮೇಷನ್ ಎಲ್ಲ ಮುಗಿದೋಗ್ಬಿಡ್ತಾವೆ. ಅಂದರೆ ರೊಕ್ಕ ರೂಪಾಯಿ ಎಲ್ಲ ಖಾಲಿ ಆಗ್ಯದ ಸ್ವಲ್ಪ ಪ್ರೆಸೆಂಟ್. ಎಲ್ಲರೂ ಖಾಲಿ ಆದ್ಮೇಲೆ ಗಂಡ್ಮಕ್ಳು ಇದು ಎಕ್ಸ್ಪೆಷಲಿ ಗಂಡ್ಮಕ್ಳಿಗೆ ಅಂತ ಆಚರಣೆ ಮಾಡ್ತಾರಂತ ಹೇಳಿದರು. ನೀವು ಕೆಲವ್ರು ಗೊತ್ತಿರ್ತದೆ. ಬಾಯಿ ಕೈ ಹಚ್ಚೋದೇನು ಎಲ್ಲ ಖಾಲಿ ಹಚ್ಚಿದ್ಮೇಲೆ ಎಲ್ಲ ಖಾಲಿ ಆಗ್ಯದಂತ ಬಾಯಿ ಕೈ ಹಚ್ಚೋದು. ಈ ಸಭೆಯಲ್ಲಿ ಮುಖಂಡರಾದ ಜಗನ್ನಾಥ್ ಇದ್ಲಾಯಿ, ಅನಿಲ್ ಕಟ್ಲಿ, ರಘು ಗುತ್ತೇದಾರ್, ಆಂಜನೇಯಲು ಗೌಡ, ನರೇಶ್ ಗೌಡ ಸೇರಿದಂತೆ ವಿವಿಧ ಗ್ರಾಮದ ಯುವಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಆಳಂದ ತಾಲೂಕಿನಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿ ಸರ್ಕಾರದ ಹಣವನ್ನ ಲೂಟಿ ಮಾಡುತ್ತಿರುವ ಪಿಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಉಗ್ರವಾದ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದು ಸರ್ಕಾರದ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಮರಣ ಹೊಂದಿರುವ ಫಲಾನುಭವಿಗಳ ಹೆಸರಿನಿಂದ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದಾರೆ. ಉದ್ಯೋಗ ಖಾತ್ರಿ ನಿಯಮಗಳಲ್ಲಿ ಹೇಳುವಂತೆ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ನೀಡುವುದನ್ನು ಬಿಟ್ಟು ವೈಯಕ್ತಿಕವಾಗಿ ಒಬ್ಬರಿಗೊಂದು ಜಾಬ್ ಕಾರ್ಡ್ ನಿಯಮಗಳು ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 100 ದಿನಗಳೆಂದೇ ಸ್ಪಷ್ಟವಾಗಿ ತಿಳಿಸಿರುತ್ತಾರೆ. ಆದರೆ ಆಳಂದ ತಾಲೂಕಿನಲ್ಲಿ ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಮಾಡಲು ಈ ರೀತಿ ಅಕ್ರಮಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. ಮತಕ್ಷೇತ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ 467 ತೆರೆದ ಬಾವಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಯಾಂಕ್ಷನ್ ಆಗಿದ್ದವು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾದ ಕೂಲಿ ಕಾರ್ಮಿಕರಿಗೆ ಹಚ್ಚಿ ಕೆಲಸ ಮಾಡಿಸಿ ತೆರೆದ ಬಾವಿಗಳನ್ನು ತೆರೀಬೇಕು. ಆದರೆ ನನ್ನ ಆಳಂದ ಕ್ಷೇತ್ರದಲ್ಲಿ BR ಪಾಟೀಲ್ರು ಶಾಸಕರು ಉದ್ಯೋಗ ಖಾತ್ರಿ ನಿಯಮಗಳನ್ನು ಗಾಳಿಗೆ ತೂರಿ JCB ಮಷಿನರಿಗಳಿಂದ ಬಾವಿಗಳನ್ನು ತೋಡ್ತಾ ಇದ್ದಾರೆ. ಅಲ್ಲದೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ನಿಯಮ ಇದೆ. ಆದರೆ ಅವರು ತಾಯಿಗೊಂದು ಜಾಬ್ ಕಾರ್ಡ, ತಂದೆಗೊಂದು ಜಾಬ್ ಕಾರ್ಡ, ಮಗನಿಗೊಂದು ಜಾಬ್ ಕಾರ್ಡ, ಮಗಳಿಗೊಂದು ಜಾಬ್ ಕಾರ್ಡ, ಒಂದೇ ಕುಟುಂಬದಲ್ಲಿ ಒಬ್ಬೊಬ್ರಿಗೊಂದೊಂದು ಜಾಬ್ ಕಾರ್ಡ್ಗಳನ್ನು ಕೊಟ್ಟು ಇವತ್ತು ಬಂದಂಥ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಅಲ್ಲದೆ ದುಬೈದಲ್ಲಿ ಇದ್ದಂಥ ಅವರ ಹೆಸರಿನ ಮೇಲೂ ಕೂಡ ಇವತ್ತು ಜಾಬ್ ಕಾರ್ಡ್ ಕೊಟ್ಟು ದುಡ್ಡು ಎತ್ತಾ ಇದ್ದಾರೆ. ಅಲ್ಲದೆ ಮರಣ ಹೊಂದಿದ ರೈತರ ಹೆಸರಿನ ಮೇಲೂ ಕೂಡ ಜಾಬ್ ಕಾರ್ಡ್ಗಳನ್ನು ಮಾಡಿ ಇವತ್ತು ದುಡ್ಡು ಎತ್ತಾ ಇದ್ದಾರೆ. ಮರಣ ಹೊಂದಿದ ರೈತರ ಹೆಸರಿನ ಮೇಲೆ ಧೂಳಪ್ಪ ಶಿವರಾಯ ಮಿಸಾಲೆ, ನಿಂಗಪ್ಪ ನರಸಪ್ಪ ಮಿಸಾಲೆ ಎಂಬವರ ಹೆಸರಿನ ಮೇಲೆ ಇವತ್ತು ತೆರೆದ ಬಾವಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಒಬ್ಬ ಕೂಲಿ ಕಾರ್ಮಿಕರಿಗೆ 5 ಲಕ್ಷ ಇವತ್ತು ಆ ಒಂದು ಉದ್ಯೋಗ ಖಾತ್ರಿ ನಿಯಮದಲ್ಲಿ ಅವನಿಗೆ 5 ಲಕ್ಷ ತನಕ ಕೊಡಬೇಕು ಅಂತಂದು ಕೇಸಿಂದ ಒಂದು ನಿಯಮ ಇದೆ. ಅದು ಗಾಳಿಗೆ ತೂರಿ ಇಬ್ಬಿಬ್ಬರಿಗೆ ಒಂದೇ ಹೆಸರಿನಲ್ಲಿ 2 ತೆರೆದ ಬಾವಿಗಳನ್ನು ಅವ್ರ ಹೆಸರಲ್ಲೇ ಮಾಡಿದ್ದಾರೆ. ಅಲ್ಲದೆ ಈ ಕಡಗಂಚಿ ಗ್ರಾಮ ಪಂಚಾಯತಿ ಧರ್ಮವಾಡಿ ಅಂತೇಳಿ ಊರಲ್ಲಿ
JCB ಮುಖಾಂತರ ಕೆರೆದ ಬಾವಿ ಮಾಡ್ತಾಯಿದ್ರು. ನಾವು ಫೋಟೋ ಸಹಿತ ಇವತ್ತು ತಂದು ಇವತ್ತು UOಗೆ CS ಅವರಿಗೆ PDOಗೆ TIಗೆ ಎಲ್ಲರಿಗೆ ಹೇಳಿದ್ರು ಕೂಡ ಅವರು ಏನೋ ಇವತ್ತು ಅದು ಬಂದ್ ಮಾಡ್ತಾ ಇಲ್ಲ, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇಲ್ಲ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ರು ಜಿಲ್ಲಾಡಳಿತ, RTO ಮತ್ತು ಪೊಲೀಸ್ ಇಲಾಖೆ ಸುಮ್ಮನೆ ಏಕೆ ಇರುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೆಲ್ಲ ಕಾಣುತ್ತಿಲ್ಲವೇ, ಅವರು ಎಲ್ಲಿದ್ದಾರೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿ ಕುಳಿತಿದೆ. ಕಲಬುರಗಿ ನಗರದಲ್ಲಿಯೇ ಅದು ರಿಂಗ್ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು 200ರಿಂದ 300 ಲಾರಿ ಟಿಪ್ಪರ್ಗಳು ಅಕ್ರಮವಾಗಿ ಮರಳು ತುಂಬಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇದಕ್ಕೆ ಒಂದಕ್ಕೆ ರಾಯಲ್ಟಿ ಕಟ್ಟಿರುವ ಯಾವುದೇ ಪುರಾವೆಗಳಿಲ್ಲ. ಇದೆಲ್ಲ ಕೇಳಬೇಕಾದ ಇಲಾಖೆ ಸುಮ್ಮನಾಗಿರುವುದು ಏಕೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಸೇಡಂ, ಚಿತ್ತಾಪುರ, ಚಿಂಚೋಳಿ, ಜೇವರ್ಗಿ, ಅಫ್ಜಲ್ಪುರ ಸೇರಿದಂತೆ ಹಲವಾರು ತಾಲೂಕುಗಳಲ್ಲಿಯೂ ಸಹ ಕಲಬುರಗಿ ಸಚಿವರ ಅನ್ವಯ ಬೆಂಬಲಿಗರೇ ಈ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ. ಈ ಕುರಿತು ಅಧಿಕಾರಿಗಳು ಕೇಳಿದ್ರೆ ನಮಗೆ ಗೊತ್ತಿದೆಯಲ್ಲ ಸರ್ ಎಂಬ ಸಬಾಬು ನೀಡುತ್ತಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಣಿಯಂತೆಯೇ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ಅಥವಾ ಪೊಲೀಸ್ ಇಲಾಖೆ ಮತ್ತು RTO ಇಲಾಖೆಗೆ ಮಾಮೂಲು ಹೋಗುತ್ತಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ವಿಶೇಷವಾಗಿ ಕಣ್ಮುಚ್ಚಿಕೊಂಡು ಕುಳಿತಿರುವಂಥ ಜಿಲ್ಲಾ ಆಡಳಿತ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ವಿರೋಧ ಪಕ್ಷದಲ್ಲಿದ್ದಾಗ ರಾಜಾರೋಷವಾಗಿ ಮಾತನಾಡ್ತಿದ್ದಂಥ ಪ್ರಿಯಾಂಕ ಖರ್ಗೆ ಅವರೇ, ಕಲಬುರಗಿ ಜಿಲ್ಲೆನಲ್ಲಿ ಏನು ನಡೀತಾ ಇದೆ ಒಂದು ಸಾರಿ ಅದ್ರ ಬಗ್ಗೆ ಕೂಡ ನೀವು ಮಾತಾಡಬೇಕಾಗಿದೆ. ಇಡೀ ಜಿಲ್ಲಾಡಳಿತ ಸ್ತಬ್ಧ ಆಗಿದೆ. ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಯಾವುದೇ ರೀತಿಯ ರಾಯಲ್ಟಿ ಇಲ್ಲ, ಓವರ್ಲೋಡ್ಗೆ ಕಡಿವಾಣ ಇಲ್ಲ. ಚಿತ್ತಾಪುರ ತಾಲೂಕಿನ ಬಾಗೋಡಿ, ಶಹಾಬಾದ್, ಜೇವರ್ಗಿ, ಸೇಡಂ ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿದಿನ ನೂರಾರು ಮರಳು ತುಂಬಿದ ಲಾರಿಗಳು ಯಾವುದೇ ರಾಯಲ್ಟಿ ಇಲ್ಲದೆ, ಯಾವುದೇ ರೀತಿಯ ಪರ್ಮಿಟ್ ಇಲ್ಲದೆ 20 ಟನ್ ಸಾಗಿಸುವಂಥ ವಾಹನದಲ್ಲಿ 50 ಟನ್ ಮರಳನ್ನು ತುಂಬಿಕೊಂಡು ರಾಜಾರೋಷವಾಗಿ ಮರಳಿನ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ಸಿನ ಮತ್ತು ಸಚಿವರ ಹಿಂಬಾಲಕರು ದಂಡು ಸೇರಿಕೊಂಡಿದೆ. ಯಾಕೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಕಣ್ಣಿಗೆ ಇದು ಕಾಣ್ತಾ ಇಲ್ಲ? ನಾನು ಕೇಳ್ತೇನೆ, ಎಲ್ಲಿ ಹೋಗಿದೆ ಮೈನಿಂಗ್ ಡಿಪಾರ್ಟ್ಮೆಂಟ್? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ರಾಮ ಮಂದಿರ ರಸ್ತೆಯಲ್ಲಿ ಹೋಗಿ ನೋಡಿ ಬನ್ನಿ, ಜೇವರ್ಗಿಗೆ ಹೋಗೋ ರಸ್ತೆನಲ್ಲಿ ನೋಡಿ, ಸೇಡಂ ರಸ್ತೆಗೆ ನೋಡಿ, ರಿಂಗ್ ರೋಡ್ನಲ್ಲಿ ನೋಡಿ, ನೂರಾರು ಮರಳು ತುಂಬಿದ ಲಾರಿಗಳು ರಾಜಾರೋಷವಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಗಾಡಿಗೆ ಪರ್ಮಿಟ್ ಇಲ್ಲ, ಓವರ್ಲೋಡು. ಪಾಪ ಸಾಮಾನ್ಯವಾಗಿ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಲಾರಿ ಮತ್ತೊಂದಿದ್ರೆ ಒಂದು ಅರ್ಧ ಟನ್ನು ಜಾಸ್ತಿ ಮಟೀರಿಯಲ್ ಹಾಕ್ಕೊಂಡು ಹೋದರೆ RTO ಅದಕ್ಕೆ 20,000 50,000 ದಂಡ ಹಾಕ್ತಾರೆ. RTO ಅಧಿಕಾರಿಗಳೇ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಇದೆಯಾ? ಯಾರು ಕಾಣದ ಕೈಗಳ ಬೆಂಬಲದೊಂದಿಗೆ ಇಷ್ಟು ಮರಳ ದಂಧೆ ನಡೀತಾ ಇದೆ ರಾಜಾರೋಷವಾಗಿ? ನಾನೀಗ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ನಾನು ನಿಮಗೆ ಪತ್ರಿಕೆಗೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡೋನಿದ್ದೇನೆ. ರಾಜಾರೋಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದ್ದರೂ ಕೂಡ ಅದನ್ನು ಕಾಳಸಂತೆಯಲ್ಲಿ ಮಾರ್ತಕ್ಕಂಥದ್ದು ಮತ್ತು ಯಾವುದೇ ಕಾನೂನಿನ ರೀತಿಯಲ್ಲಿ ರಾಯಲ್ಟಿ ಇಲ್ಲ ಮತ್ತು ಕಾನೂನಿನ ಯಾವುದೇ ಮಾನದಂಡಗಳಿಲ್ಲದೇನೆ ರಾಜಾರೋಷವಾಗಿ ನಡೀತಾ ಇರ್ತಕ್ಕಂಥ ಈ ದಂಧೆಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇದೆ. ಕಾಂಗ್ರೆಸ್ ಹಿಂಬಾಲಕರು ಈ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಜಿಲ್ಲೆಯ ಸಚಿವರುಗಳ ಕೃಪಾ ಕಟಾಕ್ಷ ಇದೆ. ಇದೆಲ್ಲವನ್ನ ನೋಡಿದ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಎಷ್ಟೋ ಜನ ಅಧಿಕಾರಿಗಳಿಗೆ ನಾನು ಫೋನ್ನಲ್ಲಿ ಮಾತಾಡಿದರೆ ನಾವೇನು ಮಾಡಬೇಕು ಸರ್ ತಮ್ಗೆ ಗೊತ್ತಲ್ಲ ಅಂತಕ್ಕಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. RTO ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿ ಕೂತಿದೆ, ಮೈನಿಂಗ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿ ಕೂತಿದೆ ಮತ್ತು ಇಡೀ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ.
ಅವರಿಗೆ ಮಾಮೂಲು ಬರುತ್ತೆ ಸಾಕು. ಏನು ನಡೀತಾ ಇದೆ ಅನ್ನೋಂಥದ್ದನ್ನು ಎಷ್ಟು ಇದ್ರ ಬಗ್ಗೆ 10 ಬಾರಿ ಮಾತಾಡಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇವತ್ತು ನೀವು ಆಡಳಿತ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಸೂಕ್ತ ವೇತನ, ನಿರಂತರ ಕೆಲಸ ಹಾಗೂ ಸೌಲಭ್ಯಗಳನ್ನು ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕೂಲಿ ಕಾರ್ಮಿಕರು ಕರ್ವೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ನಡೆಸಿದ ಮಹಿಳಾ ಕಾರ್ಮಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಡಿ ಸೂಕ್ತ ವೇತನ, ನಿರಂತರ ಕೆಲಸ ನೀಡುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಇಲ್ಲೇನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಹೋರಾಟ ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ. ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ, ಬಡವರಿಗಾಗಿ ಮಾಡಿದಂತಹ ಯೋಜನೆ. ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡ್ತಕ್ಕಂಥ ಬಡವರು ಕೂಲಿ ಕಾರ್ಮಿಕರನ್ನು ಕೆಲಸ ಮಾಡ್ತಾರೆ. ಅವರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ನೋಡ್ಬೋದು, ಇಲ್ಲಿ ಯಾರೂ ಕೂಡ ದೊಡ್ಡ ಶ್ರೀಮಂತರಿಲ್ಲ. ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥವ್ರು ಬಡವರೇ ಆಗಿರ್ತಾರೆ. ಅವ್ರ ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ. ಇಂಥ ಬಿಸಿಲಲ್ಲೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡು ಬಂದರೂ ಏನು ಉದ್ಯೋಗ ಖಾತ್ರಿ ನಿಯಮದಡಿ 349 ಕೊಡಬೇಕಂತ ಸರ್ಕಾರದ ಇದು ಇದೆ. ಆದರೆ ಈ ಜೆಗಳು, AEEಗಳು ಮತ್ತು ಜಿಲ್ಲಾ ಪಂಚಾಯತ್ನವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಬಿಸಿಲಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ 349 ಇದು ಕೂಲಿ ಕೊಡೋ ಬದಲು 200, 250 ಕೂಲಿ ಹಾಕ್ತಾಯಿದ್ದಾರೆ. ಇದು ಯಾಕೆ ಇಂಥ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹೋರಾಟ ಇವತ್ತು ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಏನು ಜಿಲ್ಲಾ ಪಂಚಾಯತ್ CS ಅವ್ರು ಇದ್ದಾರೆ, ಅವ್ರು ಬಂದು ಇದಕ್ಕೆ ಇವಾಗ ತಕ್ಷಣ ಪರಿಹಾರ ಕೊಡಿಸ್ಬೇಕು. ಯಾವ ಕಾರಣಕ್ಕೋಸ್ಕರ ನಮ್ಮ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವತ್ತು ನೋಡ್ಬೋದು, ಯಾವುದೇ ಅನುದಾನ ಆಗಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಹೇಳ್ತಾರೆ ಕೆಲವೊಬ್ಬರು ಅಧಿಕಾರಿಗಳು ಅಂತಾರೆ, ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಸರ್, ನಾವು ಅಷ್ಟು ಕೂಲಿ ಹಾಕ್ತೀವಿ ಅಂತ. ಯಾವ ಕೂಡ JE ಆಗಲಿ AEE ಆಗಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾ ಇಲ್ಲ. ಮಾಡದೇ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ. ನೋಡ್ಬೋದು, ಇವತ್ತು ಅನಿರ್ಬಂಧಿತ ಅನುದಾನ ಅಂತ ಇವತ್ತು ಕಾಮಗಾರಿ ನಡೆದವು. ಯಾವುದೇ ಕಾಮಗಾರಿಗಳು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಬೋಗಸ್ ಬಿಲ್ ಮಾಡ್ತಾರೆ. ಅಂತಹ ಬೋಗಸ್ ಬಿಲ್ ಮಾಡ್ತಕ್ಕಂಥ ಗುತ್ತೇದಾರಗಳಿಗೆ ಇವರು ಸೈನ್ ಮಾಡಿ ಬಿಲ್ ಮಾಡ್ತಾರೆ, ಇವ್ರು ಪರ್ಸೆಂಟೇಜ್ ತೊಗೊಂಡು. ಆದರೆ ನಮ್ಮ ಕೂಲಿ ಕಾರ್ಮಿಕರು ಏನು ಅನ್ಯಾಯ ಮಾಡ್ತಾರೆ, ಅವ್ರು ದುಡ್ದಂಥ ಸಂಬಳವನ್ನು ಅವ್ರು ಕೇಳ್ತಾ ಇದ್ದಾರೆ. ಅವ್ರು ದುಡ್ದಂಥ ಸಂಬಳ ಕೊಡೋಕ್ಕೆ ಇವ್ರಿಗೆ ಏನು ಗಂಟು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಬೆಳಗಾವಿಯಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವೇಳೆಯಲ್ಲಿ ನಮ್ಮ ಮೇಲೆ ಪೊಲೀಸರ ಮೂಲಕ ಹಲ್ಲೆ ಮಾಡಿಸಲಾಗಿದೆ. ನಮ್ಮ ಹೋರಾಟ ಹತ್ತಿಕ್ಕಲು ಸರ್ಕಾರ ಮುಂದಾಗಿದೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2A ಮೀಸಲಾತಿಗಾಗಿ ಆಗ್ರಹಿಸಿ ನಾವು ಏಪ್ರಿಲ್ 16ರಂದು ಬಸವ ಕಲ್ಯಾಣದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚಾಲನೆ ನೀಡಲಿದ್ದಾರೆ ಎಂದು ಶ್ರೀ ಜಯಮೃತ್ಯುಂಜಯ ಇಟ್ಟಂತ ಗುರಿಯನ್ನ, ಇಟ್ಟಂತ ಹೆಜ್ಜೆಯನ್ನ ಹಿಂದಕ್ಕೆ ಇಡಲಾರ್ದೇ ನೇರವಾಗಿ ನಮ್ಮ ಹಕ್ಕನ್ನು ಕೇಳುವಂಥ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ದೀಕ್ಷಾ ಪಂಚಮಸಾಲಿಗಳ ಮೊದಲ ಸಮಾವೇಶವನ್ನು ಆರಂಭಿಸಿ ಇವತ್ತಿಗೆ 1 ವರ್ಷ ಆಯಿತು. ಕಲಬುರಗಿಯ ಶರಣಬಸವೇಶ್ವರ ರಥ ಮೈದಾನದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾವೇಶ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಪಂಚಮಸಾಲಿ ದೀಕ್ಷಾ ಲಿಂಗಾಯತರು ಶಕ್ತಿ ಪ್ರದರ್ಶನ ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವತ್ತು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಾವೆಲ್ಲ ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಆದರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬರಲಿಲ್ಲ. ಆ ಹಿನ್ನೆಲೆ ಒಳಗೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮುದಾಯದ ವಕೀಲರ ಮೂಲಕ ಭಾಳ ದೊಡ್ಡ ಸಂಘಟನೆ ಮಾಡಿಬಿಟ್ಟು ಸುವರ್ಣ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕಾಂಗದವ್ರ ಮಾತು ನೀವು ಕೇಳ್ತಾ ಇಲ್ಲ, ನ್ಯಾಯಾಂಗದವ್ರ ಮಾತನ್ನು ಕೇಳಿ ನ್ಯಾಯ ಕೊಡಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಮುಖ್ಯಮಂತ್ರಿಗಳ ಹಠಮಾರಿತಾರಿ ಧೋರಣೆ, ಮುಖ್ಯಮಂತ್ರಿಗಳ ನಮ್ಮ ಸಮುದಾಯದ ಮೇಲೆ ಮಾಡುವಂಥ ಅಸಡ್ಡೆ ಧೋರಣೆಯನ್ನು ಖಂಡಿಸಿಬಿಟ್ಟು
ಒಂದು ಬೃಹತ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು, ಟ್ಯಾಕ್ಟ್ರಿಯಲ್ಲಿ ಮೂಲಕ ಮುತ್ತಿಗೆ ಹಾಕಬೇಕು, ವಕೀಲರು, ರೈತರು, ಸಮಾಜ ಬಾಂಧವರು ಕರ್ಕೊಂಡು ಮುತ್ತಿಗೆ ಹಾಕಬೇಕು ಅಂತೇಳಿ ಡಿಸೆಂಬರ್ 10ನೇ ತಾರೀಕು ನಾವು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಬಹುತೇಕ ತಮಗೆಲ್ಲ ಗೊತ್ತಿರೋ ಸಂಗತಿ. ಮುಖ್ಯಮಂತ್ರಿಗಳು ಮುತ್ತಿಗೆ ಹಾಕಿದಂಥ ನಮ್ಮ ಚಳವಳಿಗಾರರ ಮೇಲೆ ಏನು ಪೊಲೀಸರಿಗೆ ಕುಮ್ಮಕ್ಕ ನೋಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿಸಿದ್ರು. ಅದು ಬಹುತೇಕ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಒಂದು ಸರ್ಕಾರ ಇಷ್ಟೊಂದು ದೌರ್ಜನ್ಯವನ್ನು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಕ್ಕನ್ನು ಕೇಳುವಂಥ ಪ್ರಯತ್ನವನ್ನು ಜಗದೀಶ್ ಶೆಟ್ಟರ್ ಇದ್ದಾಗೂ ಕೇಳಿದಾಗೂ ನಮ್ಮ ಮೇಲೆ ಹಲ್ಲೆ ಆಗಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗೂ ಮನವಿ ಮಾಡಿಕೊಂಡಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧ ಮುತ್ತಿಗೆ ಹಾಕಿದಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಆದರೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದವರು ಕೇಳುವಂತಹ ನ್ಯಾಯವಾದಂಥ ಹಕ್ಕನ್ನು ನಮಗೆ ಕೊಡದು ಮಾತುಕತೆ ಮಾಡೋದು ಬಿಟ್ಟು ನಮ್ಮ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡಿ, ಭಾಳ ದೊಡ್ಡ ದೌರ್ಜನ್ಯ ಮಾಡಿ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದರು. ಸಾವಿರಾರು ಜನಕ್ಕೆ ಲಾಠಿ ಏಟು ಕೊಟ್ಟರು, ನೂರಾರು ಜನಕ್ಕೆ ಕೈಕಾಲು ಮುರಿದ್ರು, ಲಕ್ಷಾಂತರ ಜನ ಕಣ್ಣೀರು ಹಾಕಿದರು. ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದ ಲಿಂಗಾಯತರ ಮೇಲೆ ಆಗಿರ್ತಕ್ಕಂಥ ಈ ದೌರ್ಜನ್ಯವನ್ನು ಖಂಡಿಸಿ ಏಪ್ರಿಲ್ 14ನೇ ತಾರೀಕಿಂದ 26ನೇ ತಾರೀಕುವರೆಗೂ ಬಸವ ಕಲ್ಯಾಣ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಎನ್ನುವಂಥ ಅಭಿಯಾನವನ್ನು ಮಾಡಿ 2025 ಏಪ್ರಿಲ್ 26ನೇ ತಾರೀಕು 16 ತಾರೀಕಿನ ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಏಪ್ರಿಲ್ 26ವರೆಗೆ 26 ತಾರೀಕು ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ, ರಾಜ್ಯಾದ್ಯಂತ ಮಾಡುವಂಥ ಕ್ರಾಂತಿ ಅಭಿಯಾನಕ್ಕೆ ಕ್ರಾಂತಿಯ ಭೂಮಿಯಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನಾವು ಚಾಲನೆ ಕೊಡ್ತೀವಿ. ಅದರ ಉದ್ಘಾಟನೆಯನ್ನು ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ನೆರವೇರಿಸಿರ್ತಾರೆ. ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕಾರಣ, ನಮ್ಮ ಸಮುದಾಯದ 4 ವರ್ಷ ಶಾಂತಿ ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಯಾವ ಸರ್ಕಾರಗಳು ದೌರ್ಜನ್ಯ ಮಾಡಿದ್ದಿಲ್ಲ. ನಾವು ಶಾಂತಿಯಿಂದ ಹಕ್ಕನ್ನು ಕೇಳಿದ್ವಿ. ಆದರೆ ಮುಖ್ಯಮಂತ್ರಿಗಳು ನಮಗೆ ಹೊಡೆದು ಡಿಸೆಂಬರ್ 10 ಈ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಂಡಿದೆ. ಪೊಲೀಸರ ಮೂಲಕ ಪೊಲೀಸರ ಮೇಲೆ ಪೊಲೀಸರ ಮುಖಾಂತರ ಹಲ್ಲೆ ಮಾಡಿದರು. ಅದನ್ನು ಖಂಡಿಸ್ಬಿಟ್ಟು 2A ಮೀಸಲಾತಿಯನ್ನು ಹಕ್ಕನ್ನು ಕೇಳುವಂಥ ಹಿನ್ನೆಲೆ ಒಳಗೆ 2A ಮೀಸಲಾತಿ ಮತ್ತು ಲಿಂಗಾಯತ OBC ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಪೊಲೀಸರ ಮೂಲಕ ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಏಪ್ರಿಲ್ 26ನೇ ತಾರೀಕು ಬಸವ ಕಲ್ಯಾಣದಲ್ಲಿ ರಾಜ್ಯಾದ್ಯಂತ ನಡೆಸಲಿರುವಂಥ 200 ವಿಧಾನಸಭಾ ಕ್ಷೇತ್ರಗಳು ನಡೆಸಲಿರುವಂತಹ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ನಾಳೆ 26ನೇ ತಾರೀಕು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಾಲನೆಯನ್ನು ಕೊಡಲಾಗ್ತಿದೆ. ಕಲಬುರಗಿ ನಗರದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯುತ್ಸವದ ನಿಮಿತ್ತವಾಗಿ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವ ಜಿಲ್ಲಾ ಸಮಿತಿ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವದ ನಿಮಿತ್ತವಾಗಿ ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆ ವತಿಯಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ 1008 ಜನ ಮುತ್ತೈದೆಯರ ಮಹಾಕುಂಭ ಪುರವಂತರ ವಾದ್ಯ ವೈಭವ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಸರಡಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ರುದ್ರಮುನಿ ಮಠಪತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಆಚರಣೆ ಮಾಡುವಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಈ ವರ್ಷ ಭಾಳ ವೈಭವದಿಂದ ಕಲಬುರಗಿ ಮಹಾನಗರದಲ್ಲಿ ಆಚರಣೆ ಮಾಡಿಕೊಳ್ಳುವಂಥ ಜಿಲ್ಲಾ ಆಡಳಿತ ಹಾಗೂ ವೀರಶೈವ ಲಿಂಗಾಯತ ಸಮುದಾಯ ಹಾಗೂ ಜಂಗಮ ಸಮಾಜ ಹೀಗೆ ಹಲವಾರು ಸಂಘಟನೆಗಳು ಸೇರಿಕೊಂಡು ವೈಭವದಿಂದ ಆಚರಣೆ ಮಾಡಿಕೊಳ್ಳುವಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಈ ವರ್ಷ 2025 ನಾ ಭೂತೋ ನಾ ಭವಿಷ್ಯತ್ ಅನ್ನೋ ರೀತಿಯಲ್ಲಿ ಕಲಬುರಗಿ ಮಹಾನಗರದಲ್ಲಿ ನಡೆಯುವಂಥ ಜಗದ್ಗುರು ರೇಣುಕಾಚಾರ್ಯ ಜಯಂತಿ 3 ದಿವಸಗಳ ಪರ್ಯಂತರವಾಗಿ ನಡೆಯುವಂಥ 9, 10, 11 ಜಗದ್ಗುರು ರೇಣುಕಾಚಾರ್ಯರ ಜೀವನ ಚರಿತ್ರೆಯನ್ನು, ಜೀವನ ಲೀಲೆಯನ್ನು
ಉಪನ್ಯಾಸವನ್ನು ಚಿಂತನಾಗೋಷ್ಠಿಯನ್ನು ನಡೆದಿರ್ತಕ್ಕಂಥದ್ದು. ಇವತ್ತಿನ ದಿವಸ ವೈಭವದಿಂದ ಜಗದ್ಗುರು ರೇಣುಕಾಚಾರ್ಯರ ಉತ್ಸವ ಮೂರ್ತಿಯನ್ನು ಕಲಬುರಗಿ ಮಧ್ಯ ಭಾಗದಲ್ಲಿರುವಂಥ ಚೌಕ್ ಪೊಲೀಸ್ ಠಾಣೆ ಕಿರಾಣ ಬಜಾರ ಕಪಡ ಬಜಾರ ಮಧ್ಯದಲ್ಲಿ ಹಾಯ್ದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಂಪನ್ನಗೊಳ್ಳುವಂಥ ಈ ಉತ್ಸವವನ್ನು ಈ ಮಧ್ಯಾಹ್ನ 12ವರೆಗೆ ಧರ್ಮ ಸಭೆಯನ್ನು ನಡೀತಕ್ಕಂಥದ್ದಿದೆ. ಹಲವಾರು ರಾಜಕೀಯ ಧುರೀಣರು, ಸಾಹಿತಿಗಳು, ಸಂಗೀತಗಾರರು, ಕಲಾವಿದರು, ಈ ಧರ್ಮಾಭಿಮಾನಿಗಳು ಸೇರಿಕೊಂಡು ಧರ್ಮ ಸಭೆಯಲ್ಲಿ ಪಾಲ್ಗೊಳ್ಳುವಂಥವರಾದರೆ ಆ ಕಾರ್ಯಕ್ರಮ ಯಶಸ್ವಿ ಪೂರ್ಣ ಆಗಲಿ. ಜಗದ್ಗುರು ರೇಣುಕಾಚಾರ್ಯರು ಈ ಭಾಗಕ್ಕೆ ಸಮೃದ್ಧಿಯಾಗಿ ಮಳೆ ಬೆಳೆಯನ್ನು ಕೊಟ್ಟು ಸಮೃದ್ಧಿಯಾಗಿ ಆ ಜಗದ್ಗುರು ರೇಣುಕಾಚಾರ್ಯರ ಕೃಪಾ ಆಶೀರ್ವಾದ ಈ ಭಾಗದ ಕರ್ನಾಟಕ ರಾಜ್ಯದ ಜನತೆಯ ಮೇಲೆ ಇರಲಿ ಅಂತ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿಗೆ ಬುಧವಾರ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಭೂ ಒಡೆತನ ಯೋಜನೆಗಳಲ್ಲಿ ಸರಿಯಾದ ಫಲಾನುಭವಿಗಳಿಗೆ ಭೂಮಿ ಒದಗಿಸದೇ ಇರುವುದು ಮತ್ತು ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ವಿಳಂಬವಾಗುತ್ತಿರುವ ಬಗ್ಗೆ ಆರೋಪಗಳ ಬಂದ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ನೊಂದಿಗೆ ಇಂದು ದಾಳಿ ನಡೆಸಲಾಯಿತು ಎಂದು ಲೋಕಾಯುಕ್ತ ಪೊಲೀಸ್ ಮೂಲಗಳು ತಿಳಿಸಿವೆ. ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು 2 ತಂಡಗಳ ಕಚೇರಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸುತ್ತಿದ್ದು, ಶೋಧ ಕಾರ್ಯದಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದು ಮುಂದಿನ ಕ್ರಮಗಳನ್ನು ಕೈಗೊಳ್ಳುವ ತಯಾರಿ ನಡೆಸಿದ್ದಾರೆ. ಲೋಕಾಯುಕ್ತ SP BK ಉಮೇಶ್ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್, ಇನ್ಸ್ಪೆಕ್ಟರ್ ರಾಜಶೇಖರ್ ಮತ್ತು ಸಿಬ್ಬಂದಿಯವರಾದ ಪ್ರದೀಪ್, ಬಸವರಾಜ್, ಮಲ್ಲಿನಾಥ್, ರಾಣೋಜಿ ಮತ್ತಿತರರ ತಂಡ ದಾಳಿ ನಡೆಸಿದೆ. ರಟ್ಕಲ್ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರವರ ನೇತೃತ್ವದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವದ ನಿಮಿತ್ತವಾಗಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಆಚರಣೆ ಮಾಡಲಾಯಿತು. ಇಲ್ಲೇ ನಿಂತೆ ಹೊಡಿಕೊಳ್ಳೋದು ಹೋಗೋಕೆ ಆ ಕಡೆ ಹಂಗೆ ಮುಂದಕ್ಕೆ ಬರೋದು ಇಲ್ಲೇ ಜೂಮ್ ಮಾಡ್ಕೊಳ್ತೀನಿ. ಸಂಗಮದೇವ ಹಾಲಲ್ಲದ್ದು ನೀರಲ್ಲದ್ದು ಓಂ ಯಜ್ಞೇನ ಯಜ್ಞಮಯ ಚಂದ್ರದೇವಾಃ ಸ್ಥಾನ ಧರ್ಮಾಣಿ ಮಾನ್ಯ ಸಂದೇಹಾಕಂ ಮಹಿಮಾನ ಸುತಂತೆ ಅತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಯಶ್ವೋ ನಾಮ ರೂಪಾಭ್ಯಂ ಯಾದವಿ ಸರ್ವಮಂಗಳಾಮಯೋ ಸುಂದರಾಂ ಸಂತೋ ಜಯಮಂಗಲಂ ಜಯಮಂಗಲಂ ಜಯ ಪಾರ್ವತಿ
ಈ ಸಂದರ್ಭದಲ್ಲಿ ವೀರಣ್ಣ ಗಂಗಾಣಿ, ಶರಣಬಸಪ್ಪ ಮೊಮ್ಮಶೆಟ್ಟಿ, ವಿರೂಪಾಕ್ಷಯ್ಯ ಸಾಲಿಮಠ್, ಮಲ್ಲಯ್ಯ ಕಿಣ್ಣಿ, ಶರಣಬಸಪ್ಪ ಗಂಜಿ, ರಾಘವೇಂದ್ರ, ಮಾಳಪ್ಪ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.
ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.